ಓಂ ನಮೋ ನಾರಾಯಣಾಯ. ನಮಸ್ತೆ ವೀಕ್ಷಕರೇ, ಕಟಕ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಏನೆಲ್ಲ ಫಲಾನುಫಲ ಇದೆ ನೋಡೋಣ ಬನ್ನಿ. ಈ ತಿಂಗಳು ನಿಮಗೆ ಎಷ್ಟೇ ಕಷ್ಟ ಬಂದ್ರೂ ಕೂಡ ಅದನ್ನ ನೀವು ಸಹಿಸ್ಕೋತೀರಾ. ಆ ರೀತಿ ಮಹಾಶಕ್ತಿ ನಿಮ್ಮಲ್ಲಿ ಉತ್ಪತ್ತಿ ಆಗತ್ತೆ. ಈ ತಿಂಗಳು ನೀವು ತುಂಬಾ ಒಳ್ಳೆತನ ತೋರ್ಸಕ್ ಹೋಗ್ಬೇಡಿ, ಅದು ಒಳ್ಳೇದಲ್ಲ. ಯಾಕೆ ಅಂದ್ರೆ ನೇರವಾದ ಮರಗಳನ್ನೇ ಯಾವಾಗ್ಲೂ ಜನರು ಕಡಿಯೋದು. ನೀವು ರಿಯಲ್ ಆಗಿ ಫ್ರೀ ಇದ್ರೂ ಕೂಡ ಬೇರೆಯವ್ರಿಗೆ ನೀವು ಫ್ರೀ ಇದೀರಾ ಅಂತ ತೋರ್ಸಕ್ ಹೋಗ್ಬೇಡಿ. ಇದರಿಂದ ಬೇರೆ ಜನಗಳು ನಿಮ್ಮ ಟೈಮ್ ವೇಸ್ಟ್ ಮಾಡಿಸ್ತಾರೆ. ನೀವು ಪದೇ ಪದೇ ಈ ತಿಂಗಳು ಕಣ್ಣೀರು ಹಾಕೋ ಸಾಧ್ಯತೆ ಇದೆ. ನಿಮ್ಮ ಕುಟುಂಬದ ವಿಚಾರಕ್ಕೆ ಇಲ್ಲ ನಿಮ್ಮ ಹಣಕಾಸಿನ ವಿಚಾರಕ್ಕೆ ಕಣ್ಣೀರು ಹಾಕ್ಬೋದು. ನೀವು ಯಾರಿಗಾದ್ರೂ ಹಣ ಕೊಟ್ಟಿದ್ರೆ ಖಂಡಿತವಾಗ್ಲೂ ನಿಮಗೆ ಆಟ ಆಡಿಸ್ತಿರ್ತಾರೆ. ಮತ್ತೆ ನಂಬೋದಕ್ಕೆ ಹೋಗ್ಬೇಡಿ. ನೀವು ಬೇರೆ ಕೆಲಸಗಳನ್ನ ಮಾಡಿ ಎಲ್ಲ ಒಳ್ಳೇದಾಗತ್ತೆ. ಅದನ್ ಬಿಟ್ಟು ಅವ್ರು ಹೇಳಿದೆ ಸತ್ಯ, ಅವರು ಮತ್ತೆ ನನ್ನ ದುಡ್ಡನ್ನ ವಾಪಸ್ ಕೊಡ್ತಾರೆ ಅಂತ ನಂಬ್ಕೊಂಡು ಅವರಿಂದನೇ ಹೋದ್ರೆ ನಿಮಗೆ ಖಂಡಿತವಾಗ್ಲೂ ಏನು ಸಿಗಲ್ಲ. ಒಂದು ಸಮಯ ನೀವು ಯೋಚಿಸಿ ನೋಡಿ, ಮತ್ತೆ ಇನ್ನೊಂದು ವರ್ಷ ಆದ್ರೂ ಕೂಡ ನೀವೇ ಹೊಸದಾಗಿ ಸ್ಟಾರ್ಟ್ ಮಾಡಬೇಕು. ಅದ್ರ ಬದಲು ಟೈಮ್ ನ ವೇಸ್ಟ್ ಮಾಡಕ್ ಹೋಗ್ಬೇಡಿ. ಇವಾಗಿಂದನೇ ಸಣ್ಣ ಪುಟ್ಟದಾಗಿ ನಿಮ್ ಕೆಲಸನ ಶುರು ಮಾಡಿ, ಎಲ್ಲ ಒಳ್ಳೇದಾಗತ್ತೆ. ಯಾರಿಗೆಲ್ಲ ಮದ್ವೆ ಆಗಿರಲ್ಲ ಖಂಡಿತವಾಗ್ಲೂ ಈ ತಿಂಗಳು ಮದ್ವೆ ಆಗೋ ಸಾಧ್ಯತೆ ಇದೆ. ಪ್ರಸ್ತಾಪಗಳು ಕೂಡ ಆಗೋ ಸಾಧ್ಯತೆ ಇದೆ. ನಿಮ್ಮ ಸೈಲೆನ್ಸ್ ನೋಡಿ ಬೇರೆಯವರು ನೀವು ವೀಕ್ ಅಂತ ತಿಳ್ಕೊತಾರೆ. ಆದ್ರೆ ಈ ತಿಂಗಳು ನೀವೇ ಅಂತ ತೋರಿಸ್ತೀರಾ. ನಿಮ್ಮ ರಿಯಲ್ ಪವರ್ ಅವ್ರಿಗೆ ಗೊತ್ತಾಗುತ್ತೆ. ಹಾಗೂ ನಿಮ್ಮನ್ನ ಬಿಟ್ಟು ಹೋಗಿರೋರು ಮತ್ತೆ ಬರ್ಬೋದು. ನಿಮ್ಮ ಅದೃಷ್ಟ ಸಂಖ್ಯೆ ಬಂದಿ 3. ಪ್ರತಿದಿನ ತುಳಸಿ ಗಿಡಕ್ಕೆ ಹಾಲನ್ನ ಹಾಕೋದ್ರಿಂದ ಏನೇ ಸಂಕಷ್ಟಗಳಿದ್ರು ಈ ತಿಂಗಳು ಪರಿಹಾರಗಳಾಗುತ್ತೆ.